ಮಾಧ್ಯಮ ಮಿತ್ರರೇ, ಅವಳು ಭಾಳ ತುಂಬಾನೇ ನಾನು ಏನು ಮಾತಾಡಲ್ಲ ಅಂತಿದ್ದಾಳೆ. ಮನೆಯವ್ರಿಗೆ ಹಿಂಗ ಆಗೇತ ನ್ಯಾಯ ಕೊಡಿಸ್ರಿ, ನಮ್ಮ ಮನೆಯವ್ರಿಗೆ ಹಿಂಗ ಆಗೇತ ನ್ಯಾಯ ಕೊಡಿಸ್ರಿ. ನಾನು ಪ್ರೆಗ್ನೆಂಟ್ ಅಷ್ಟೇ ಆಗೈತಿ, ನ್ಯಾಯ ಕೊಡಿಸ್ರಿ. ನಾನು ಪ್ರೆಗ್ನೆಂಟ್ ಇದೆ, ಹಿಂಗೆ ಮಾಡು ಆಗ್ಬಾರ್ದಿತ್ತು. ಒಂದು ವರ್ಷ ಆಗೈತಿ ಮದ್ವೆ ಆಗಿ. ದಯಮಾಡಿ ಅವ್ರು ಮಾತಾಡುವಂಥ ಸ್ಥಿತಿಯಲ್ಲಿಲ್ಲ. ತಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಅವ್ರು ಕಳ್ಕೊಂಡ್ಬಿಟ್ಟು ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಮನದಾಳವನ್ನು ಹೇಳ್ತಿದ್ದಾರೆ. ಅಷ್ಟಕ್ಕೆ ಇದನ್ನ ಮಾಡಿ, ಮುಂದೆ ಇದನ್ನ ಮಾಡ್ತಾರೆ. ದಯಮಾಡಿ ಹೇಳಿದ್ರಲ್ಲ, ನ್ಯಾಯ ಒಂದು ಕೊಡಿಸ್ರಿ. ಮದ್ವೆಯಾಗ ಒಂದು ವರ್ಷ ಆಗೈತಿ, ನನಗೆ ಹಿಂಗೆ ಆಗ್ಬಾರ್ದಿತ್ತು. ನನ್ನ ಗಂಡು ತಾಯಿ ಬೇರೆ ಆಗ್ತದೆ, ಹಿಂಗಾದ್ರೆ ಹೆಂಗ್ ಮಾಡೋಣ ಹೇಳಿ. ಹಿಂಗೆ ಯಾರಿಗೂ ಆಗ್ಬಾರ್ದಿತ್ತು. ಕೊನೆದಾಗ ಯಾವ ಫೋನ್ ಮಾಡಿದ್ರಮ್ಮ? ಮಧ್ಯಾಹ್ನ ಮಾಡಿದ್ರಿ ರೀ, ಆಮೇಲೆ ನಮ್ಮ ಅತ್ತಿಗೆ ತಿಳಿಸಿದ್ರು. ಊಟಕ್ಕೆ ಬರ್ತಾನಂತ ಏನು ಹೇಳಿಲ್ಲ, ಆ ಮಾಹಿತಿ ಏನು ಗೊತ್ತಿಲ್ಲ. ಫೋನಲ್ಲಿ ಏನಾದ್ರು ಬಿಸಿ ಇರ್ತೀರಮ್ಮ? ಏನು ಬಿಸಿ ಇರ್ತೀವಿ? ಓಕೆ, ಥ್ಯಾಂಕ್ ಯು ಸರ್. ಏನು ಹೇಳ್ತೀರಾ ಮೇಡಮ್? ಗೊತ್ತಿಲ್ಲ, ಅಭಿಮಾನಿ ಆಗಿದ್ರ ಅಥವಾ ಹೆಂಗೆ? ಇಲ್ಲ, ಅಭಿಮಾನಿ ಏನು ಆಗಿದ್ದಿಲ್ರಿ, ಆ ಥರ ಏನಿರಲಿಲ್ಲ. ಅವರು ಏನು ದರ್ಶನ್ ಮೇಲೆ ಆರೋಪ ಬಂದಿದೆ ಮೇಡಮ್, ಏನಂತೀರಾ? ಜನ ಇದ್ದಾರೆ ನನ್ನ ಜೊತೆ, ಸ್ಟಾರ್ ಇದ್ದಾರೆ, ಹಂಗಾಗಿ ನ್ಯಾಯ ಬೇಕ್ರಿ ನನಗೆ ಅಷ್ಟೇ. ಸ್ಟಾರ್ ಆಗ್ಲಿ ಯಾರಾದ್ರೂ ನನ್ನ ಜೀವ ನನ್ನ ಗಂಡ ಅಲ್ರಿ, ನನ್ನ ಪಾಪು ಪ್ರೆಗ್ನೆಂಟ್ ಇದೆ, ನನ್ನ ಜೀವ ನೋಡ್ಕೋಬೇಕ್ರಿ. ಮುಂದೆ ಜೀವನ ಹೆಂಗೆ ಮಾಡೋದಲ್ರಿ? ಬೇರೆಯವ್ರು ಬರ್ತಾರ, ಹಿಂಗೆ ಮಗು ಬೇರೆ ಐತಿ, ಜೀವ ಯಾಕೆ ತೊಂದ್ರಿಗೆ ಮಾಡ್ಬೇಕಿತ್ತು? ವಾರ್ನಿಂಗ್ ಮಾಡಿಬಿಟ್ಟಿದ್ರೆ ಹಾಕಿತ್ತು ಅಷ್ಟೇ.